ಅಣ್ಣ ಎಷ್ಟು ಗಂಟೆ ಹೊರಟ್ರಿ? 11 ಗಂಟೆ. ಡ್ರೈವರ್ ಗತ್ತು ಕಾಕಿ ಸಲ್ಟು ಸೂಪರ್ ಅಮ್ಮ, ಸೂಪರ್ ಸೂಪರ್ ಸೂಪರ್. ಚೆಂದಾಗಿ ಸಾಕಿ, ಜಾಸ್ತಿ ಮರಿ ಮಾಡಿಸ್ಕೊಳ್ಳಿ. ಹಾಂ ಸರ್, ಏನಂದ್ರೆ ಮನೇಲಿ ಇರ್ತಾರಲ್ಲ ಗೃಹಿಣಿಯರಿಗೆ, ಹೆಣ್ಮಕ್ಳುಗಳಿಗೆ ಇದು ಜಾಬ್ ಇದ್ದಂಗೆ. ಸೊ ಅಚ್ಚುಕಟ್ಟಾಗಿ ಆರಾಮಾಗಿ ಯಾವುದೇ ರೀತಿ ತಲೆನೋವಿಲ್ಲದೆ ರಿಸ್ಕ್ ಆಗ್ತೇನೆ ಸಿಂಪಲ್ ಆಗಿ ನಾಟಿ ಕೋಳಿ ಒಂದು 100 ಕೋಳಿ 150 ಕೋಳಿಗಳನ್ನ ಮಾಡ್ಕೊಬಿಟ್ರೆ ಮನೆ ಹತ್ರನೇ ಯಾವುದೇ ಗೃಹಿಣಿಯರಾಗಲಿ ಹೆಣ್ಮಕ್ಳುಗಳಾಗಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಳುಗಳನ್ನ ನೋಡಿಕೊಂಡು ಒಂದು 100 ಕೋಳಿಗಳು ಮಾಡಿಕೊಂಡ್ರೆ ಮನೆ ಹತ್ರನೇ 10ರಿಂದ ಒಂದು 20,000 ತನಕ ಮೊಟ್ಟೆಯಿಂದನೇ ಅರ್ನಿಂಗ್ಸ್ ಮಾಡಿಕೊಂಡು. ನೋಡಿ, ತುಂಬ ದೂರುಗಳಿಂದ ಎಲ್ಲ ಕಡೆಯಿಂದ ಇಂಥ ಒರಿಜಿನಲ್ ನಾಟಿ ಕೋಳಿಗಳನ್ನ ತರಿಸಿ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ನಮ್ಮ ಗ್ರಾಹಕರು ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರು ಏನಾಗುತ್ತೆ ಅಂದರೆ ನಾಟಿ ಕೋಳಿ ಅನುಭವದ ಕೊರತೆ ಇರ್ತದೆ. ಶಂಕರ್ ನಾಟಿ ಕೋಳಿ ಡಾಬಾ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ, ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಬೆಳಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಕಾರಣ ಯಾಕೆ ಅಂತ ತಿಳಿಸ್ಕೊಡ್ತೀನಿ. ಒಂದು ಕಾಮೆಂಟ್ ನೋಡಿದೆ ನನ್ನ ವಿಡಿಯೋದಲ್ಲಿ, ತುಂಬ ಖುಷಿ ಆಯ್ತು ನನಗೆ. ಯಾಕೆ ಅಂದರೆ ಪ್ರಪಂಚದಲ್ಲಿ ನಿನ್ಬಿಟ್ರೆ ಇನ್ಯಾರು ನಾಟಿ ಕೋಳಿ ಕೊಡಲ್ಲ, ನೀನೇ ಅಡುಗೆ ಮಾಡಿಕೊಡೋದು ಜನಕ್ಕೆ, ಬೇರೆಯವರೆಲ್ಲ ಕಾಗೆ ಕೊಡ್ತಾರೆ ಅಂತ ಕಾಮೆಂಟ್ ಹಾಕಿದ್ದಾರೆ. ಅದು ಯಾವ ಉದ್ದೇಶಕ್ಕೆ ಹಾಕಿದ್ದಾರೆ ನನಗೆ ಗೊತ್ತಿಲ್ಲ. ಅವ್ರು ಹಾಕಿರೋದಕ್ಕೂ ನನಗೆ ಬೇಜಾರಿಲ್ಲ, ಹಾಗಾಗಿ ಕಾರಣ ನನಗೆ ಗೊತ್ತಿಲ್ಲ. ಈ ದಿನ ಎಷ್ಟು ಕೋಳಿ ಬರ್ತಿದೆ ನಮ್ಮ ಹೋಟ್ಲಿಗೆ, ಎಲ್ಲಿಂದ ತರಿಸ್ತೀವಿ, ಯಾವ ರೀತಿ ಕೋಳಿ ಎಲ್ಲ ನಿಮ್ಗೆ ತಿಳ್ಸೋಕೆ ಇಷ್ಟಪಡ್ತೀನಿ. ಏನ್ರಿ ಅವರು ಖಾಲಿ ಗಾಡಿ ತೋರಿಸ್ತವ್ರಿ ಅಂತ ಅಂದ್ಕೋಬೇಡಿ. ಖಾಲಿ ಗಾಡಿ ತೋರಿಸೋ ಉದ್ದೇಶ, ಇಲ್ಲಿ 9 ಜನ ಮಲಿಕೊಂಡು ಬಂದಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂದರೆ ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಡಿಕೊಂಡಿದ್ದಾರೆ ಗಾಡಿ. ಬಳ್ಳಾರಿಯಿಂದ ರೇಷ್ಮೆ ಗೂಡು ತೊಗೊಂಬರ್ತಾರೆ. ಆ ರೇಷ್ಮೆ ಗೂಡು ತೊಗೊಂಡವರು ಇಲ್ಲಿ ಮಲ್ಕೊಂಡು ಬರ್ತಾರೆ, ಮೇಲ್ಗಡೆ ರೇಷ್ಮೆ ಗೂಡು ಹಾಕೊಂಡ್ಬರ್ತಾರೆ. ನೋಡಿ, ಗಾಡಿ ಟಾಪ್ ಮೇಲೆ ಬಂದಿದ್ದಾರೆ. ಇದೇ ಒರಿಜಿನಲ್ ನಾಟಿ ಕೋಳಿ, ಅಪ್ಪಟ ನಾಟಿ ಕೋಳಿ. 8 ಜಾಲರಿ ಬಂದಿದ್ದಾರೆ. ಅಪ್ಪಟ ನಾಟಿ ಕೋಳಿ ಯಾವ ರೀತಿ ಅನ್ನೋದನ್ನ ಮುಂದೆ ತಿಳಿಸ್ಕೊಡ್ತೀನಿ. ವಿಡಿಯೋ ನೋಡೋದು ಮಾತ್ರ ಮರಿಬೇಡಿ. ಬನ್ನಿ ಒಳಗಡೆ ಹೋಗೋಣ. ಇನ್ನು ಸ್ವಲ್ಪ ಪರಿಚಯ ಮಾಡಿಕೊಡ್ತೀನಿ. ಸ್ವಲ್ಪ ಬದಲಾವಣೆ ಮಾಡಿದ್ದೀವಿ. ಶಂಕರ್ ನಾಟಿ ಕೋಳಿ ಫ್ಯಾಮಿಲಿ ಡಾಬಾ, ರಾಮನಗರ. ಐ ಲವ್ ಯು ಸಿಲ್ಕ್ ಸಿಟಿ. ನೋಡಿ, ಇಲ್ಲಿ ಫಸ್ಟು ಬಂಡೆ ಥರ ಇತ್ತು, ಅದನ್ನ ಡೆಮೊಲೇಷನ್ ಮಾಡಿ ಈ ರೀತಿ ಮಾಡಿದ್ದೀವಿ. ತುಂಬ ಜನ ಬರ್ತಡೇ ಮಾಡ್ಕೋತಾರೆ, ಕೇಕ್ ಕಟ್ ಮಾಡ್ತಾರೆ, ಫ್ರೆಂಡ್ಸ್ಗಳು ಬರ್ತಾರೆ, ಫೋಟೋ ಹೊಡ್ಕೋತಾರೆ, ಸೆಲ್ಫಿ ಹೊಡ್ಕೋತಾರೆ, ಖುಷಿ ಪಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ, ಒಂದೊಂದು ಸಾರಿ ಖಾಲಿಯಾಗಿರುತ್ತೆ ಜಾಲರಿ. ಈಗ ಇನ್ನೊಂದು ದಿನಕ್ಕೆ ಕೋಳಿ ಇದೆ ಇಲ್ಲಿ. ಒಂದು ದಿನಕ್ಕಿದ್ದಂಗೆ 2 ದಿನಕ್ಕಿದ್ದಂಗೆ ನಾನು ಕೋಳಿ ತರ್ಸ್ಕೊತೀನಿ. ಈ ಗಾಡಿಲೇ ಗೂಡು ಹಾಕ್ಕೊಂಡು ಬರೋದು ರಾಮನಗರಕ್ಕೆ. ಮೇಲ್ಗಡೆ ಚೀಲ ಮಡಗಿ ದಾರದಲ್ಲಿ ಬಿಗ್ಗೆ ಕಟ್ಕೊಂಡ್ಬರ್ತಾರೆ. ಲಾಸ್ಟಲ್ಲಿ ಕೋಳಿ ಮಡಿಕೊಂಡಿದ್ದಾರೆ, ಒಳಗಡೆ ಮಲಗ್ತಾರೆ. ನಮ್ಮ ಡ್ರೈವರ್ ಅಣ್ಣ ಒಂಚೂರು ಮಾತಾಡ್ಸೋಣ. ಅಣ್ಣ, ಎಷ್ಟು ಗಂಟೆ ಹೊರಟ್ರಿ? 11 ಗಂಟೆ. ಡ್ರೈವರ್ ಗತ್ತು ಕಾಕಿ ಸಲ್ಟು ಸೂಪರ್ ಅಮ್ಮ, ಸೂಪರ್ ಸೂಪರ್ ಸೂಪರ್. ಕಾಕಿ ಸಾಲ್ಟ್ ಇಲ್ಲದೆ ಯಾರು ಡ್ರೈವಿಂಗ್ ಮಾಡಬಾರ್ದು. ಕೋಳಿ ಕೋಳಿ ನಾಟಿ ಕೋಳಿ, ಕೋಳಿ ಕೋಳಿ ನಾಟಿ ಕೋಳಿ, ಕೋಳಿ ಕೋಳಿ ನಾಟಿ ಕೋಳಿ, ಕೋಳಿ ಕೋಳಿ ನಾಟಿ ಕೋಳಿ. ನಾಟಿ ಕೋಳಿ ಮೊಟ್ಟೆ ಇಡ್ಬೇಕು, ಮೊಟ್ಟೆ ಇಟ್ಟು ಮರಿ ಮಾಡ್ಬೇಕು. 2 ತಿಂಗಳು ಮರಿಗಳ ಜೊತೆಲಿಟ್ಕೊಂಡು ಪೋಷಣೆ ಮಾಡಬೇಕು. ಸೂಪರ್ ಕೋಳಿ ಅದು ನಾಟಿ ಕೋಳಿ. ಎಷ್ಟು ಕೆ ಜಿನಪ್ಪ ಇದು? 71 400. ಹಾಂ, ಸಂಗೇಸು ಬರ್ಕೊಳ್ಳಪ್ಪ, ಎತ್ಕೊಂಡೋಗಿ ಪಕ್ಕಕ್ಕೆ ಮಡಗಿಲ್ಲ ಅಂದರೆ. ಇದ್ಯಾರು? ರಾಜು ಅವ್ರದಾ? 69.5. ಸಂಗೇಸ್ತು 3 ಬಾಕ್ಸಿನಪ್ಪ, 106 kg. ಅಲ್ಲಿಗೆ 19 kg ಲೆಸ್ಸು ಜಾಲರಿ. ಇದು ನಿಂದು 5 ಜಾಲರಿ, 2 4 5 ಜಾಲರಿ. ನಿಂದು 10 18 21 2 8 17 5 5 ಇಂಟು 6.5 32 kg ಜಾಲರಿ. 5 ಆಟೆ ಒಂದು ಹುಂಜ ಚೆನ್ನಾಗಿರೋ ಕೊಡಪ್ಪ. ಇಟ್ಕೊಳಪ್ಪ ಅಣ್ಣ, ಇಟ್ಕೊಳ್ಳೋಣ. ನೀನೇ ನಿನ್ನ ಮಗ ತೋರಿಸಲ್ಲ. ಇಟ್ಕೊಳ್ಳೋಣ ಇಲ್ಲಣ್ಣ, ಇಟ್ಕೊಳ್ಳೋಣ. ನಿನ್ನ ಮಗ
ನಿನ್ನ ಮಗ ತೋರಿಸಿ ಇಟ್ಕೊಂಡು ವೀಕ್ಷಕರಲ್ಲಿ ವಿನಂತಿ, ನಾಟಿ ಕೋಳಿ ಅಂದರೆ ಇದೆ, ಕೂಗಾಟ ಕಿರ್ಚಾಟ ಸಹಜ. ಅದೇ ನಾಟಿ ಕೋಳಿ, ಒರಿಜಿನಲ್ ನಾಟಿ ಕೋಳಿ. ನಾವು ಯಾವುದೋ ಪ್ರಾಣಿ ಹಿಂಸೆ ಮಾಡ್ತಾ ಇಲ್ಲ. ಏಕೆಂದರೆ ಒಬ್ಬರು ಏನಪ್ಪ ಹಿಂಗೆ ಕಿರ್ಚಾಟ ಮಾಡ್ತಾವೆ, ತೊಂದರೆ ಕೊಡ್ತಾರೆ ಅನ್ಕೋಬಾರ್ದು. ನ್ಯಾಚುರಲ್ ಅಂದರೆ ನಾಟಿ ಕೋಳಿ ಇದೇ ಥರ ಬಾಕ್ಸ್ಗೆ ಹಾಕೊಂಡು ಇದೇ ಥರ ತೊಗೊಬರೋದು. ಹಿಡಿಬೇಕಾದ್ರೆ ಕೂಗಾಟ ಕಿರ್ಚಾಟ ಸಹಜ. ಕ್ಲೀನಾಗಿ ಕೆಳಗಡೆ ರೊಟ್ಟಾಕಿ ಗಾಡಿ ಗಲೀಜಾಗಬಾರ್ದು ಅಂತ ನೀಟಾಗಿ ಮಾಡಿಕೊಟ್ಟಿದ್ದೀನಿ. 7 kg 900 ಗ್ರಾಮ್ ಕೋಳಿ ಕೊಟ್ಟಿದ್ದೀನಿ. ಚೆಂದಾಗಿ ಸಾಕಿ ಜಾಸ್ತಿ ಮರಿ ಮಾಡಿಸ್ಕೊಳ್ಳಿ. ಹಾಂ, ಯಾಕಮ್ಮ ಇಷ್ಟೊಂದು ಲೇಟ್ ಮಾಡಿಬಿಟ್ರಿ ಬರೋದು? ಹಾಂ ಸರ್, ಬರೋದು ಸ್ವಲ್ಪ ಲೇಟ್ ಆಯಿತು ಸರ್. ಎಷ್ಟೊಂದು 20 ಕೋಳಿ ಕೊಡಿ ಸರ್ ನಮಗೆ. ಎಷ್ಟು? ಒಂದು 20 ಕೋಳಿ. 20 ಇಲ್ಲಮ್ಮ, 20 ಎಂತಕಮ್ಮ? ನಿಮ್ಮ ಹತ್ರ ಏನಿದೆ ಕೋಳಿ? 20 ಕೋಳಿ ಸರ್, ನಿಮಗೆ? ಕೋಳಿಗಳು ಕೊಕ್ರೆ ರೋಗ ಬಂದು ಎಲ್ಲ ಮಾರಣಾಂತಿಕ ಕಾಯಿಲೆ ಬಂದು ಇದಿರೋಯ್ತು ಸರ್. ಅದಕ್ಕೆ ನಾನು ಕೋಳಿಗಳು ಹುಡುಕ್ತಾ ಇದ್ದೆ, ಎಲ್ಲೂ ಸಿಗ್ತಾ ಇಲ್ಲ. ಅದಕ್ಕೆ ನಿಮ್ಮದು ಕಾಂಟ್ಯಾಕ್ಟ್ಸ್ ಮಾಡಿ ನಿಮ್ಮ ಹತ್ರ ಕೋಳಿಗಳನ್ನ ಬಿತ್ತನೆ ಮಾಡ್ಕೊಳ್ಳೋಣ ಅಂತ ಬಂದೆ ಸರ್. ನಿಮ್ಮ ದೃಷ್ಟಿಗೆ ನೆನ್ನೆ ಫೋನ್ ಮಾಡಿದ್ರಾ? ಅದಕ್ಕೋಸ್ಕರ ಸಿಕ್ಕಿದ್ದು. ಲೇಟ್ ಆಗಿರೋ ಸಿಗ್ತಿರ್ಲಿಲ್ಲ. 20 ಇಲ್ಲ, ಒಂದು 10 ತೊಗೊಂಡೋಗಮ್ಮ. ಮುಂದೆ ನೋಡೋಣ, ಒಂದು 10 ಕೋಳಿ ತೊಗೊಂಡೋಗಿ. ಸರ್, ನನಗೂ ಈ ಕಾಯಿಲೆ ಬಗ್ಗೆ ಇನ್ಫಾರ್ಮೇಷನ್ ಯಾರೂ ಕರೆಕ್ಟಾಗಿ ಕೊಟ್ಟಿಲ್ಲ. ಇವನ್ ನಿಮ್ಮನ್ನಾರು ಕಾಂಟ್ಯಾಕ್ಟ್ ಮಾಡಿದ್ರೆ ನನಗೆ ಮಾಹಿತಿ ಸಿಕ್ಕಿ ಕೋಳಿ ಉಳಿಸ್ಕೊತಾ ಇದ್ದೇನೆ ಸರ್. ನೋಡಿ ಸರ್, ಸ್ವಲ್ಪ ನನಗೊಂದು 20 ಕೋಳಿ ಮಾಡಿಕೊಡ್ರೆ ಹೆಂಗೋ ನಾವು ಕೋಳಿಗಳಿಂದನೇ ಅವಾಗ ಮೊಟ್ಟೆ ಮತ್ತು ಮಾಂಸ ಮಾಡ್ಕೊತಾ ಇದ್ವಿ. ಎಷ್ಟೋ ಯೂಸ್ಫುಲ್ ಆಗುತ್ತೆ ಸರ್ ನಮಗೆ. ಆಗಲ್ಲಮ್ಮ, ಮನುಷ್ಯನ ಥರ ಕೋಳಿಗಳು ಕಾಯಿಲೆ ಬರೋ ಸಹಜ. ಹಾಗಾಗಿ ಸ್ಟಾರ್ಟಿಂಗಲ್ಲೇ ನೋಡಿಕೊಂಡ್ರು 100% ಕ್ಲಿಯರ್ ಮಾಡ್ಕೋಬೋದು. ಏನಾದರೂ ಜಾಸ್ತಿ ಆಗ್ಬಿಟ್ರೆ ಕ್ಲಿಯರ್ ಮಾಡ್ಕೊಳಕ್ಕಾಗಲ್ಲ. ದಯವಿಟ್ಟು ನಮ್ಮ ನಾಟಿ ಕೋಳಿ ಸಾಕೋರು ಯಾವುದೇ ಕಾರಣಕ್ಕೂ ಯಾಮಾರಬಾರ್ದು. ಮನೆ ಮಧ್ಯೆ ಮಾಡಿಕೊಂಡ್ರೆ ಕೋಳಿಗಳನ್ನ ಆರಾಮಾಗಿರ್ತವೆ. ನಾನು ವೀಡಿಯೋಗಳಲ್ಲಿ ಸುಮಾರು ಮೆಡಿಸಿನ್ ಹಾಕಿದ್ದೀನಿ. ಆ ರೀತಿ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ಕಾಯಿಲೆ ಬರಲ್ಲಮ್ಮ. ಕಾಯಿಲೆ ಬಂದ್ರೂ ಸಾಯೋ ಮಟ್ಟಕ್ಕೆ ಹೋಗಲ್ಲಮ್ಮ. ಈಗ ಎಷ್ಟು ನಮಗೂ ಮಾಹಿತಿ ಇರಲಿಲ್ಲ. ನಾವು ಸುಮಾರು 100 ಕೋಳಿ ಗಂಟ ಮಾಡಿದ್ವಿ ಸರ್. ಈಗ ಕಾಯಿಲೆ ಬಂದು ಹೋಗಿದ್ದೇವೆ. ಸೊ ನೀವು ಕೊಟ್ಟರೆ ನಮ್ಗೆ ತುಂಬ ಆಯಿತು, ಒಂದು 10 ಕೋಳಿ ತೊಗೊಂಡೋಗಿ. 10 ಕೋಳಿ ತೊಗೊಂಡೋಗಿ. ಓಕೆ ಸರ್. ನೋಡಮ್ಮ, 0 ಮಾಡಿದ್ದೀನಿ ಸ್ಕೇಲು. ಕೋಳಿ ಮಾಡ್ಕಮ್ಮ. ಹೌದು ಸರ್. ಅಕ್ಕಮ್ಮ ತುಕ. ಎಷ್ಟು ಕೆ ಜಿ ನೋಡಿ ಸರ್? 16,530. 16,500. ನೋಡು, 500 ಸುಳ್ಳು ಹೇಳ್ತಾರೆ ಚೌಕಾಸಿ. ಅಬ್ಬಾ ಬಾ 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 ಹೊಡೆದ್ರೆ ಲಾಟ್ರಿ. ಸರ್, ನಾಟಿ ಕೋಳಿ ಸಾಕೋದ್ರಿಂದ ನಮಗೆ ಮೊಟ್ಟೆ ಸಿಗುತ್ತೆ, ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಮೊಟ್ಟೆಯಿಂದ ನಾವು ಆದಾಯನೂ ಗಳಿಸ್ಬೋದು. ಹೇಗಂದ್ರೆ ಒಂದು ಮೊಟ್ಟೆನ ಅಟ್ಲೀಸ್ಟ್ ಒಂದು 12 ರೂಪಾಯಿಗಾದ್ರೂ ಸೆಲ್ ಮಾಡ್ಬೋದು, 10 ರೂಪಾಯಿಗಾದ್ರೂ ಸೆಲ್ ಮಾಡ್ಬೋದು. ಡೈಲಿ ಇನ್ಕಮ್ ಆಗುತ್ತೆ ಸರ್. ಆಮೇಲೆ ಮಾಂಸಕ್ಕೂ ಒಳ್ಳೇದು, ಮತ್ತೆ ನಮ್ಮ ಆರೋಗ್ಯನೂ ಪ್ರತಿನಿತ್ಯ ಚೆನ್ನಾಗಿರುತ್ತೆ ಸರ್. ಏನಂದ್ರೆ ಮನೇಲಿ ಇರ್ತಾರಲ್ಲ ಗೃಹಿಣಿಯರಿಗೆ, ಹೆಣ್ಮಕ್ಳುಗಳಿಗೆ ಇದು ಪಾರ್ಟ್ ಟೈಮ್ ಜಾಬ್ ಇದ್ದಂಗೆ. ಸೊ ಅಚ್ಚುಕಟ್ಟಾಗಿ ಆರಾಮಾಗಿ ಯಾವುದೇ ರೀತಿ ತಲೆನೋವಿಲ್ಲದೆ ರಿಸ್ಕ್ ಆಗ್ತೇನೆ ಸಿಂಪಲ್ ಆಗಿ ನಾಟಿ ಕೋಳಿ ಒಂದು 100 ಕೋಳಿ 105 ಕೋಳಿಗಳನ್ನ ಮಾಡ್ಕೊಬಿಟ್ರೆ ಮನೆ ಹತ್ರನೇ ಯಾವುದೇ ಗೃಹಿಣಿಯರಾಗಲಿ ಹೆಣ್ಮಕ್ಳುಗಳಾಗಲಿ ಮನೆ ಕೆಲಸ ಮಾಡಿಕೊಂಡು ಮಕ್ಳುಗಳನ್ನ ನೋಡಿಕೊಂಡು ಒಂದು 100 ಕೋಳಿಗಳು ಮಾಡಿಕೊಂಡ್ರೆ ಮನೆ ಹತ್ರನೇ 10ರಿಂದ ಒಂದು 20,000 ತನಕ ಮೊಟ್ಟೆಯಿಂದನೇ ಅರ್ನಿಂಗ್ಸ್ ಮಾಡಿಕೊಂಡು ಮಾಂಸನೂ ಕೂಡ ಮಾರ್ಕೋಬೋದು ಸರ್. ಇದರಿಂದ ಹೊರಗಡೆ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ತಲೆನೋವಿರಲ್ಲ. ಸೊ ನಾವು ಕೂಡ ಆರೋಗ್ಯವಾದ ಮೊಟ್ಟೆಗಳನ್ನ ಮಾಂಸನ ತಿಂದಂಗಾಗುತ್ತೆ. ಸೊ ನಾಟಿ ಕೋಳಿ ಸಾಕಲಿಕ್ಕೆ ಅತಿ ಅದು ಖರ್ಚು ಇರೋದಿಲ್ಲ ಮತ್ತು ಶ್ರಮ ಇರೋದಿಲ್ಲ. ಸೊ ಎಲ್ಲರಿಗೂ ಕೂಡ ಇದು ಒಳ್ಳೆ ಒಂದು ಉದ್ಯೋಗ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್. ನಾಟಿ ಕೋಳಿ ಅಂದರೆ ಇವಾಗ ನಾವು ತಾಯಿ ಕೋಳಿ ಜೊತೆಗೇ ನಾವು ಮೊಟ್ಟೆ ಇಟ್ಟು ನಾವು ಸಾಕೋದು ಬೆಸ್ಟ್. ಯಾಕಂದರೆ ಈಗೆಲ್ಲ ಇಂಟ್ಯೂಬಿಟ್ರು ಮತ್ತು ಎಲ್ಲ ತಂತ್ರಜ್ಞಾನ ಬೆಳೆದಂಗೆ ಆ ಥರ ಎಲ್ಲ ಸಾಕೋದ್ರಿಂದ ಸೊ ನಾಟಿ ಕೋಳಿಗಳು ಅಂಥ ಕ್ವಾಲಿಟಿನೂ ಬರೋದಿಲ್ಲ. ಆಮೇಲೆ ಇನ್ನೂ ಬೇಸಿಕಲಿ ಹೇಳ್ಬೇಕಂತ ಅಂದರೆ ನಾಟಿ ಕೋಳಿ ತಾಯಿ ಕೋಳಿ ಜೊತೆ ಯಾವಾಗ ಮರಿಗಳು ಬೆಳೆಯುತ್ತೆ ಸೊ ಅವು ದಷ್ಟಪುಷ್ಟವಾಗಿ ಆರೋಗ್ಯಕರವಾಗಿ ಬೆಳವಣಿಗೆನ ಹೊಂದ್ತವೆ. ಅದೇನೇ ನಾವು ತಾಯಿ ಕೋಳಿ ಜೊತೆ ಇರ್ದೇನೆ ನಾವು ಇಂಟ್ಯೂಬಿಟ್ರುಗಳನ್ನ ಬಳಕೆ ಮಾಡಿಕೊಂಡು ಮೊಟ್ಟೆ ಮಾಡಿ ಅದರಿಂದ ಮರಿ ಇಳಿಸೋದ್ರಿಂದ ಅಂಥ ಕ್ವಾಲಿಟಿ ನಾಟಿ ಮರಿಗಳು ನಮ್ಗೆ ಸಿಗೋದಿಲ್ಲ. ಆಮೇಲೆ ಅದು ಬೇಗ ಕೂಡ ಏನಾದರೂ ಕಾಯಿಲೆಗಳು ಬಂದರೆ ಸೊ ಅಷ್ಟು ಇಮ್ಯುನಿಟಿ ಶಕ್ತಿ ಇರೋದಿಲ್ಲ. ಸೊ ನಾವು ತಾಯಿ ಕೋಳಿಗೆ ಮೊಟ್ಟೆ ಇಟ್ಟು ನಾವು ಕಾವಿ ಕೂರಿಸಿ ಮರಿನ ಪಡ್ಕೊಳ್ಳೋದ್ರಿಂದ ಸೊ ಉತ್ತಮವಾಗಿ ನಾವು 5ರಿಂದ 6 ವರ್ಷದ ತನಕನೂ ಆ ಕೋಳಿಗಳನ್ನು ನಾವು ಸಾಕ್ಬೋದು. ಅವ್ರೇನು ಮಾಡ್ತಾರೆ, ಇಂಟ್ಯೂಬಿಟ್ರಲ್ಲಿ ಮರಿಗಳು ತೊಗೊತಾರೆ, ಅವರೇ ಕೃತಕವಾಗಿ ಲೈಟಿಂಗ್ಸ್ ಅದೆಲ್ಲ ಬಿಟ್ಟು ಒಂದು ತಿಂಗಳು ಪ್ರೊಟೆಕ್ಷನ್ ಮಾಡಿ ಎಲ್ಲ ಅದಕ್ಕೆಲ್ಲ ನಾವು ಖಾಸಗಿ ಫುಡ್ಗಳನ್ನ ಅವರು ಹಾಕಿ ಬೆಳೆಸ್ತಾರೆ. ತಾಯಿ ಕೋಳಿಗಳ ಜೊತೆ ನಾವು ಯಾವಾಗ ಮೊಟ್ಟೆ ಇಟ್ಟು ಕಾವಿ ತೆಗೆದು ಮರಿಗಳನ್ನ ಇಳಿಸ್ತೀವಿ ಸೊ ತಾಯಿ ಏನು ಮಾಡುತ್ತೆ, ಅದು ಹೊಲದ ಹತ್ರ ಕರ್ಕೊಂಡು ಹೋಗೋದು, ತಿಪ್ಪೆ ಕೆರೆಸೋದು, ಈ ಥರ ನೈಸರ್ಗಿಕವಾಗಿ ಏನು ಸಿಗುತ್ತೆ ನ್ಯಾಚುರಲ್ ಫುಡ್ಡನ್ನು ತಿನ್ನಿಸಿ
ಇಮ್ಯುನಿಟಿ ಸ್ಟಾರ್ಟಿಂಗಿಂದನೇ ಇಮ್ಯುನಿಟಿನ ಇನ್ಕ್ರೀಸ್ ಮಾಡ್ಕೊಳ್ತಾ ಬರುತ್ತೆ. ಸೊ ಇದರಿಂದ ಯಾವುದಾದ್ರೂ ಮೇಯ್ನಾಗಿ ಕೋಳಿಗಳಿಗೆ ಕಾಣಿಸೋದು ಅಂತ ಅಂದರೆ ನಮಗೆ ಈ ಕೊಕ್ರೆ ರೋಗ ಮತ್ತು ಇದು ಕೊರಿಯಾಸ ಅಂತ ಒಂದು ಡಿಸೀಸ್, ಅಂದರೆ ಅದು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಈ ರೋಗ ಯಥೇಚ್ಛವಾಗಿ ಕಾಣಿಸುತ್ತೆ. ಸೊ ಇಂಥ ಟೈಮಲ್ಲಿ ಏನಪ್ಪ ಅಂದರೆ ಈ ರೋಗಗಳನ್ನ ಅದ್ರ ವಿರುದ್ಧವಾಗಿ ಓಡಾಡಬೇಕಂದ್ರೆ ಈ ಥರ ಇಮ್ಯುನಿಟಿ ಆಗಿ ಯಾವ ಕೋಳಿಗಳು ಬೆಳೆದಿರ್ತವೆ ಅವು ಮಾತ್ರ ಉಳ್ಕೊಂತವೆ. ಡೆಲ್ಲಿಗೆ ಹೋದ್ರೂ ಕಳ್ಕೊಳ್ಳಲ್ಲ ಇದು ಕೊಡಪ್ಪ. ಇನ್ನೊಂದು ಕೊಡೆ, ಇನ್ನೊಂದು ಕೊಡೆ. ಕಚ್ಬಿಡ್ತಿಲ್ಲ ನಾಟಿ ಕೋಳಿ ಒರಿಜಿನಲ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಹೇಗೆ ಅಂದರೆ ನೋಡಿ, ಕೂಗಾಟ ಕಿರ್ಚಾಡ್ತಲೇ ಗೊತ್ತಾಗುತ್ತೆ. ಉದಾಹರಣೆ ನೋಡಿ, ಎಲ್ಲ ಡಿಫ್ರೆಂಟ್ ಸೈಜು. ಮನೆ ಹತ್ರ ತಾಯಿ ಕೋಳಿಲಿ ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಸಾಕುವಂಥ ಕೋಳಿ ನೋಡಿ, ಡಿಫ್ರೆಂಟ್ ಸೈಜು. 500 ಗ್ರಾಮಿಂದ 1.5 kg 1.25 kg ಗಂಟ ಕೋಳಿ ಬರ್ತದೆ ಇವು. ಇವೆಲ್ಲ ಹೆಣ್ಣುಗೋಳಿಗಳು. 3 ಸಾರಿ 4 ಸಾರಿ ಮೊಟ್ಟೆ ಇಕ್ಕಿರುವಂಥ ಕೋಳಿಗಳು ಇದೆ, ಮೊಟ್ಟೆ ಇಕ್ತಿ ಇರೋ ಕೋಳಿಗಳು ಇದೆ ನೋಡಿ. ಇದೆಲ್ಲ ಹುಂಜನೇ ಸಪ್ರೇಟ್ ಹಾಕ್ಕೊಂಡಿದ್ದೀವಿ ನೋಡಿ. ತುಂಬ ದೂರುಗಳಿಂದ ಎಲ್ಲ ಕಡೆಯಿಂದ ಇಂಥ ಒರಿಜಿನಲ್ ನಾಟಿ ಕೋಳಿಗಳನ್ನ ತರಿಸಿ ಸೌದೆ ಒಲೆಯಲ್ಲಿ ಬಾಯ್ಲ್ ಮಾಡಿ ನಮ್ಮ ಗ್ರಾಹಕರು ಕೊಡ್ತೀವಿ. ತುಂಬ ಇಷ್ಟಪಟ್ಟು ತಿಂತಾರೆ. ಒಬ್ಬೊಬ್ಬರು ಏನಾಗುತ್ತೆ ಅಂದರೆ ನಾಟಿ ಕೋಳಿ ಅನುಭವದ ಕೊರತೆ ಇರ್ತದೆ, ಹಾಗಾಗಿ ಏನೇನೋ ಕಲ್ಪನೆ ಮಾಡ್ಕೋತಾರೆ. ಯಾವುದೇ ಕಾರಣಕ್ಕೂ ನನ್ನ ವೀಡಿಯೋಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ನಾಟಿ ಕೋಳಿ ಯಾವ ರೀತಿ ಇರುತ್ತೆ, ನಾಟಿ ಕೋಳಿ ಗುಣಲಕ್ಷಣಗಳು ಹೇಗೆ, ನಾಟಿ ಕೋಳಿ ಬೆಂದ ಮೇಲೆ ಯಾವ ರೀತಿ ಕಂಡುಹಿಡಿಯೋದು ಅಂತ. ಇನ್ನೂ ವೀಡಿಯೋದಲ್ಲಿ ಸುಮಾರು ಜನ ನೋಡಿದ್ದಾರೆ, ಏನೇನೋ ಕಾಮೆಂಟ್ ಹಾಕಿದ್ದಾರೆ. ಅನುಭವ ಬೇಕು, ಅನುಭವ ಇರೋರು ಯಾರು ಆ ಥರ ಮಾತಾಡಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ತಾಯಿ ಕೋಳಿಲಿ ಮೊಟ್ಟೆ ಇಕ್ಸಿ ಮರಿ ಮಾಡಿಸಿ ಬಯಲಲ್ಲಿ ಬಿಟ್ಟು ಸಾಕಿರುವಂಥ ಕೋಳಿನ ನೀವು ಸಾಕಿದರೆ ಯಾವುದೇ ಕಾರಣಕ್ಕೂ ಮಾರಾಟ ಚಿಂತೆ ಬೇಡ. ನೀವು ಎಷ್ಟೇ ಸಾಕಿದ್ರು ನಾನು 500 ರೂಪಾಯಿಂದ 520 ರೂಪಾಯಿ ಗಂಟ ರೈಟ್ ಕೊಟ್ಟು ತಗೋತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಡ್ಕೋತಾ ಇದ್ದೀನಿ. ನಮ್ಮಲ್ಲಿ ಮತ್ತೊಂದು ವಿಚಾರ, ನಮ್ಮ ಹೋಟ್ಲಲ್ಲಿ ನಾಟಿ ಕೋಳಿನೇ ಅಲ್ಲ, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ನಾಟಿ ಕೋಳಿನೂ ಮಾಡ್ತೀವಿ, ಮತ್ತು ಫಾರಮ್ ಕೋಳಿನೂ ಮಾಡ್ತೀವಿ, ಟೀತರು, ಫಿಶ್ಶು, ಮಟನು, ಬೋಟಿ, ವೆಜ್ ಐಟಮ್ ಎಲ್ಲ ಮಾಡ್ತೀವಿ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಹಾಗಾಗಿ ಬನ್ನಿ, ರುಚಿ ನೋಡಿ. ಫಾರಮ್ ಕೋಳಿ ರೇಟ್ ಇರ್ತದೆ, ನಾಟಿ ಕೋಳಿ ರೇಟ್ ಇರ್ತದೆ, ಅಷ್ಟೇ ಡಿಫ್ರೆನ್ಸು. ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಏನೇನೋ ತಪ್ಪು ಮಾತಾಡ್ತಾರೆ, ಅದು ಅನುಭವ ಬೇಕು. ನಾಟಿ ಕೋಳಿ ರುಚಿ ಗೊತ್ತಿದ್ರೆ ಮಾತ್ರ ಆ ಥರ ಅನುಭವ ಅವ್ರಿಗೆ ಗೊತ್ತಾಗುತ್ತೆ, ಏನೇನೋ ಮಾತಾಡೋದಲ್ಲ. ಬಂದು ರುಚಿ ನೋಡಿ, ಮೂಳೆ ಕಡ್ದು ನೋಡಿ, ಆಮೇಲೆ ಮಾತಾಡಿ. ನಮ್ಮ ಹೋಟ್ಲಿಗೆ ಬರಬೇಕಾದ್ರೆ ಹಳೆ ಕಸ್ಟಮರ್ಗೆ ಸ್ವಲ್ಪ ಗೊಂದಲ ಆಗ್ತದೆ. ಯಾವ ಕಾರಣಕ್ಕೋಸ್ಕರ ಅಂದರೆ, ಹೊಸ್ದಾಗಿ ರೋಡ್ ಆಗಿರೋದ್ರಿಂದ ಅಲ್ಲಿ ಕಟಿಂಗ್ ಮಾಡೋಕ್ಕೆ ಬಿಟ್ಟಿಲ್ಲ, ಕಟ್ಟಾಗಕ್ಕೆ ಬಿಟ್ಟಿಲ್ಲ. ಹಾಗಾಗಿ ಏನು ಮಾಡಬೇಕಂದ್ರೆ, ಬೆಂಗಳೂರಿಂದ ಬರಬೇಕಾದ್ರೆ ರೇಷ್ಮೆ ನಾಡು ರಾಮನಗರ ಅಂತ ಲೆಫ್ಟ್ ಸೈಡ್ಗೆ ಕಟ್ಟಾಗಬೇಕು. ಅಲ್ಲಿಂದ ಬಂದರೆ ಈಜಿ ಆಗುತ್ತೆ. ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಇದು. ಮೈಸೂರಿಂದ ಬರಬೇಕಾದ್ರೆ ಹೊಸ ರೋಡಲ್ಲೇ ಬಂದುಬಿಟ್ರೆ 5 ರಿಂದ 6 ಕಿಲೋಮೀಟ್ರ್ ಮುಂದೆ ಹೋಗಿ ತಿರ್ಸ್ಕೊಬರ್ಬೇಕಾಗುತ್ತೆ. ಹಾಗಾಗಿ ನೀವು ಚನ್ನಪಟ್ಟಣಕ್ಕೆ ಲೊಕೇಶನ್ ಹಾಕೋಬೇಕು. ಚನ್ನಪಟ್ಟಣಕ್ಕೆ ಲೊಕೇಶನ್ ಹಾಕ್ಕೊಂಡು ನಮ್ಮ ಹೋಟ್ಲಿಗೆ ಲೊಕೇಶನ್ ಹಾಕ್ಕೊಂಡ್ರೆ ಆರಾಮಾಗಿ ಬರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರಿಗೂ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.